ಎನ್ಐಎದು ಇಲ್ಲ, ಎನ್ಐಎದು ಅವರಿಗೆ ದತ್ತವಾದಂಥ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಆ ಆಧಾರದ ಮೇಲೆ ಅವರು ನಮಗೆ ಕೇಳಿದ್ದಾರೆ. ಅದು ಕೊಡಲೇಬೇಕಾದಂಥ ಅನಿವಾರ್ಯತೆ. ಅಂಥದ್ದು ಏನು ಗ್ರೌಂಡ್ಸ್ ಕೇಳಿದ್ದಾರೆ ಸರ್? ಅವರು ಅದೇನು ಎಕ್ಸ್ಪ್ಲನೇಷನ್ ಏನು ಹೇಳಿಲ್ಲ. ಅವರು ಅವ್ರದ್ದೇ ಆದಂಥ ಸೆಕ್ಷನ್ಸ್ಗಳೆಲ್ಲ ಕೋಟ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲ. ಅವರು ಅದರಲ್ಲೇನು ಬರೆದಿಲ್ಲ, ಇಂಥವ್ರು ಒತ್ತಾಯದ ಮೇಲೆ ಕೊಡಿ ಅಂತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ದೇಶದ್ರೋಹದ ಕೇಸ್ಗಳಲ್ಲಿ ಬಹುತೇಕವಾಗಿ ಟೆರರ್ ಆಕ್ಟಿವಿಟಿಗೆ ಸಂಬಂಧಪಟ್ಟಿದ್ದೇನು ಕಾಣಿಸ್ತಾ ಇಲ್ಲ. ಭದ್ರತೆ ವಿಚಾರಕ್ಕೆ ಅದು ಮರ್ಡರ್ ಕೇಸು, ಇದನ್ನು ಎನ್ಐಎ ಬರ್ತಾರೆ ಅಂದಾಗ ಸಹಜವಾಗಿ ಅನುಮಾನಗಳು ಕಾಡ್ತಾ ಇದೆಯಲ್ಲ. ಗೊತ್ತಿಲ್ಲ ನನಗೆ ಯಾವ ರೀಸನಿಂಗಿಂದ ಅವರು ಕೇಳಿದ್ದಾರೆ ಅಂತ. ಅದರಲ್ಲೇನು ಅವ್ರ ಪತ್ರದಲ್ಲೇನು ಬರೆದಿಲ್ಲ. ಅವರು ಸೆಕ್ಷನ್ಗಳು ಕೋಟ್ ಮಾಡಿ ಇದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಅದು ಹೇಳಿದ್ದಾರೆ, ಅವರಿಗೆ ದತ್ತವಾದಂಥ ಅಧಿಕಾರವನ್ನು ಉಪಯೋಗ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಬರೆದಿದ್ದಾರೆ. ಹಾಗಾಗಿ ನಮಗೆ ಚಾಯ್ಸಸ್ಗಳು ಭಾಳ ಕಡಿಮೆ.